ಬ್ಯಾಡ ಕಣ್ಮಗ. ನೀನು ಹಿಂಗೊಂದು ಹೆಣ್ಮಗನ ಆಟದಲ್ಲಿ ಆಡ್ತಿದ್ಯಾ ಅಂದ್ರೆ ನಿನ್ನ ಮರುವಾದ ಏನಾಯ್ತದೆ ಹೇಳು? ಇದೇ ಜನ ನಾಳೆ ಸಿಕ್ಕಂಗೆ ಆಡ್ಕೊಂತಾರೆ. ಹಂಗಾಗೋದು ಬೇಡ. ಹೆಂಗೂ ನಾಳೆ ಗಂಟೆ ಟೇಮ್ ಅದೇ. ಹೊಸಿ ಮಾತಾಡಿ ಸರಿ ಮಾಡಪ್ಪ. ಮಮ್ಮಿ, ಅಣ್ಣ ಹೋಗೇನು ಜ್ಯೂಸ್ ಕಟ್ಟು ಅಂತ ಕೇಳ್ಕೊಂಡಿಲ್ಲ. ಅವರೇ ಮಾವನ್ ತಲೆ ಕೆಡಿಸಿ ಕಟ್ಸವ್ರೆ. ಹಂಗಿರ್ಬೇಕಾದ್ರೆ ಅಣ್ಣನೇ ಎದ್ರಕೊಂಡು ಹಿಂದೆ ಬರೋಕ್ಕಾಗ್ತದೆ ಹೇಳೋ? ಅದು ಅಲ್ದೇನೆ ತಪ್ಪು ಮಾಡದೇ ಇದ್ರು ಅವ್ರ ಮುಂದೆ ನಿಂತು ತಪ್ಪು ಕಾಣಿಕೆ ಕೊಡಿಸಿ ಮಾವನ ಹತ್ರ ಕ್ಷಮೆ ಕೇಳ್ತೀವಿ ಅಂತ ಹೇಳಾಯ್ತು. ಆದ್ರೂ ಅವ್ರು ಒಪ್ಪತ್ತಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗ್ತದೆ? ಎಷ್ಟು ದಿನ ಗಡಿಪಾರ ಆಗಿರೋರೆ ತೊಡೆ ತಟ್ಟಬೇಕಾದ್ರೆ ರಾಜ್ರಂಗಿರೋ ನಾವು ಜಡೆ ಹಿಡ್ಕೊಂಡ ಇರಕ್ಕಾಗ್ತದೆ? ಇವತ್ತು ಅವ್ರು ಮಾಡಿರೋ ತಪ್ಪಿಗೆ ನಾಳೆ ಸರಿಯಾಗಿ ಅನುಭವಿಸ್ತಾರೆ. ಏ ಮಹೇಶ, ಬಿತ್ತ ನೆತ್ತಿಗೇರ್ ಮಾತಾಡ್ತಿದ್ಯಲ್ಲ, ಯಾಕ್ಲ ಉರಿಯಬೇಕು ಕೃಪಾ ಸುರ್ದಿ? ಜೂಜು ಅನ್ನೋದು ಕೋರ್ಟ್ ಇದ್ದಂಗೆ. ಇಲ್ಲಿ ಸೋಲವ್ರು ಸಾಯ್ತಾರೆ, ಗೆದ್ದವ್ರು ಸೋಲ್ತಾರೆ. ಗೆದ್ರುವೆ ಸೋತ್ರುವೆ ಜೀವನ ಪೂರ ನೀವು ಜೂಜಲ್ಲಿ ಅಡ ಇಟ್ಟಿದ್ದು ಒಂದು ಹೆಣ್ಮಗ ಅನ್ನೋದು ಉಳ್ಕೊಬಿಡ್ತಾರೆ. ಗಂಡಾಗಿದ್ರೆ ಹೆಂಗಾರ ಸಾಯ್ಲಿ ಸುಮ್ಕಾಗ್ಬೋದಿತ್ತು. ಆದ್ರೆ ಇದು ಹಂಗಾಗಕ್ಕಿಲ್ಲ. ಇದನ್ನ ಮಾತಾಡೇ ಬಗೆಹರಿಸ್ಬೇಕು. ಹೊಸ ತೆಪ್ಪಗೆ ನಿಂತ್ಕ. ಅವ್ವ, ನಿನ್ನ ಆತಂಕ ಏನು ಅನ್ನೋದು ನನಗೆ ಅರ್ಥ ಆಯ್ತದೆ ಕಣವ. ಆದರೆ ಈ ವಿಚಾರ ಮಾತಲ್ಲಿ ಬಗೆಹರಿಸ್ಕೊಳಕ್ಕಾಗದೇ ಇರೋ ಮಟ್ಟಕ್ಕೆ ಹೋಗ್ಬಿಟ್ಟದೆ.